ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ನಾನೀಗ ಹೇಳೋಕ್ಕೆ ಹೊರಟಿರೋದು ಮಕರ ರಾಶಿಗೆ ಸಂಬಂಧಿಸಿದಂತೆ ಗುರು ಸಂಚಾರದ ಎಫೆಕ್ಟ್. ಗುರು ಬಂದ ಪ್ರತಿ ವರ್ಷ ರಾಶಿ ಬದಲಿಸುವಂತಹ ಗ್ರಹ. ಅದರಂತೆ 2025 ಮೇ 14 ವೃಷಭ ರಾಶಿಯಿಂದ ಮಿಥುನಕ್ಕೆ ರಾಶಿ ಬದಲಿಸ್ತಾ ಇದೆ. ಸೊ ಇದರಿಂದ 5 ರಾಶಿಗಳಿಗೆ ಗುರುಬಲ ಬಂದಂಗೆ ಆಗುತ್ತೆ. ಉಳಿದ 7 ರಾಶಿಗಳಿಗೆ ಗುರುಬಲ ಇರೋದಿಲ್ಲ. ಇವಾಗ ಮಕರ ರಾಶಿಯವರ ವಿಚಾರಕ್ಕೆ ಬರೋದಾದರೆ ಗುರು 6ನೇ ಮನೆಗೆ ಬಂದಂಗೆ ಆಗುತ್ತೆ. ಸೊ ಇವರಿಗೆ ಗುರುಬಲ ಇರೋದಿಲ್ಲ. ಗುರುಬಲ ಇಲ್ಲ ಅಂದ ಮಾತ್ರಕ್ಕೆ ನಿಮ್ಮ ಜೀವನದಲ್ಲಿ ಏನು ನಡೆಯೋದೇ ಇಲ್ಲ ಅಂದ್ಕೊಳ್ಳೋಕ್ಕೆ ಅಗತ್ಯ ಇಲ್ಲ. ಆ್ಯಕ್ಚುಲಿ ಏನು ಗೋಚರ ಫಲ ಅಂತ ಇದೆಯೋ ಇದನ್ನು 3 ರೀತಿಯಲ್ಲಿ ನೋಡಲಾಗುತ್ತೆ ಸ್ನೇಹಿತರೆ. ಒಂದು ರಾಶಿಯಿಂದ ನೋಡೋದು, ಇನ್ನೊಂದು ನಕ್ಷತ್ರದಿಂದ ನೋಡೋದು, ಜೊತೆಗೆ ಅಷ್ಟವರ್ಗದಿಂದ ನೋಡೋದು. ಸೊ ಇದು 3ರಲ್ಲೂ ಕನ್ಸಿಡರ್ಡ್ ಮಾಡಿ ಈ ಫಲಗಳನ್ನು ನೋಡಿದರೆ ನಿಮಗೆ ಎಕ್ಸಾಕ್ಟ್ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ. ಬರೀ ರಾಶಿಯಿಂದಷ್ಟೇ ನೋಡಿ ಗುರುಬಲ ಅಥವಾ ಇಂಥ ವಿಚಾರಗಳನ್ನು ರಾಶಿಯಿಂದಷ್ಟೇ ಫಲಗಳನ್ನು ಹೇಳೋದು ಅದು ಕಷ್ಟ ಆಗುತ್ತೆ. ಯಾಕಂದರೆ ಬರೀ ರಾಶಿ ನೋಡಿ ಹೇಳೋದಕ್ಕೆ ಆಗೋದಿಲ್ಲ. ಅವರ ನಕ್ಷತ್ರ ಎಲ್ಲ ನೋಡಿ ಹೇಳಬೇಕಾಗುತ್ತೆ. ಓಕೆ, ಇದು ಇಲ್ಲ ನಿಮ್ಮ ಜಾತಕದಲ್ಲಿ ಮಿಥುನ ರಾಶಿಯಲ್ಲಿ 30ಕ್ಕಿಂತಲೂ ಹೆಚ್ಚಿನ ಸರ್ವಾಷ್ಟಕ ಬಿಂದುಗಳು ಇದ್ದರೆ, ಹಾಗೆಯೇ ಮಿಥುನ ರಾಶಿಯಲ್ಲಿ ಗುರು ಭಿನ್ನಾಷ್ಟಕ ವರ್ಗದಲ್ಲಿ 5ಕ್ಕಿಂತ ಹೆಚ್ಚಿನ ಶುಭ ಬಿಂದುಗಳಿದ್ದರೆ ಗುರುಬಲ ಇಲ್ಲ ಅಂದ್ರೂ ಕೂಡ ನಿಮಗೆ ಶುಭ ಫಲ ಸಿಗುತ್ತೆ. ಅದು ಗುರುಬಲದ ರೀತಿಯಲ್ಲೇ ಕನ್ಸಿಡರ್ಡ್ ಆಗುತ್ತೆ. ಸಾಮಾನ್ಯವಾಗಿ ಈ ಥರ ಶನಿ ಅಥವಾ ಗುರು ರಾಶಿ ಬದಲಾವಣೆ ಮಾಡಿದಾಗ ನಿಮ್ಮ ರಾಶಿಯಿಂದ ಮನೆಗಳನ್ನು ಕೌಂಟ್ ಮಾಡಿ ರಾಶಿಫಲ ಅಂತ ಹೇಳ್ತಾರೆ. ಆದರೆ ನಾನು ಈ ರೀತಿ ರಾಶಿ ಫಲಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ನಡೆಯೋದಿಲ್ಲ. ಇದರ ಬಗ್ಗೆ ಜ್ಯೋತಿಷ್ಯದ ಒಂದು ಪ್ರಮುಖವಾದಂತಹ ಗ್ರಂಥ ಬೃಹತ್ ಸಂಹಿತ ಅಂತ, ಅದರಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ಓದಿ ಹೇಳ್ತೀನಿ. ಎ ಪ್ಲಾನೆಟ್ ದ್ಯಾಟ್ ಬೆಸ್ಟೋಸ್ ಬೈ ನೇಚರ್ ಬೆನಿಫಿಷಿಯಲ್ ರಿಸಲ್ಟ್ಸ್ ಆಲ್ಸ್ ಇಟ್ಸ್ extreme conformative with the dasha period ತರ which the person is passing and with his merits. ಅಂದರೆ ಬೆನಿಫಿಷಿಯಲ್ ರಿಸಲ್ಟ್ ಅಂದರೆ ಏನು? ಗೋಚರದಲ್ಲಿರುವಂಥ ಗ್ರಹಗಳ ಶುಭ ಫಲಗಳ ಏನಿದೆಯೋ ಅದನ್ನು ದಶೆಗಳ ಜೊತೆಯಲ್ಲಿ ಅನ್ವಯ ಮಾಡಿ ನೋಡಬೇಕು ಅಂತ ಹೇಳಿದ್ದಾರೆ. ಫಾರ್ ದ ಕ್ಲನಫಿಡಸ್ ನಾಟ್ ರಿಲೀಸ್ ಸಿಮ್ ವಾಟರ್ ಇವನ್ ಟು ಫೀಲ್ ದ ಕುಡುವ ಮೆಜರ್ ಇನ್ ದ ಸ್ಟ್ರಿಂಗ್ ಸೀಸನ್. ಅಂದರೆ ಗುರುಬಲ ಇದ್ರೂ ದಶೆ ಚೆನ್ನಾಗಿಲ್ಲ ಅಂದರೆ ಅದು ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಅಂತ ಹೇಳಿದ್ದಾರೆ. ಅಂದರೆ ಅದರಿಂದ ಕುಡಿಯೋದಕ್ಕೆ ನೀರು ಏನು ಸಂಗ್ರಹಿಸಲಿಕ್ಕೆ ಆಗೋದಿಲ್ಲ, ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಹೇಳಿದವರು ವರಹ ಮಿಹಿರ ಅಂತ, 6ನೇ ಶತಮಾನದ ಜ್ಯೋತಿಷ್ಯದ ಮಹಾನ್ ಮೇಧಾವಿ. ಸೊ ನಾನು ಈ ಗ್ರಂಥಗಳನ್ನು ಯಾಕೆ ತೋರಿಸ್ತೀನಿ ಅಂದರೆ ಇದೇ ಪ್ರಮಾಣ. ಸೊ ನಾವು ಹೇಳುವಂಥ ಯಾವುದೇ ವಿಚಾರಗಳಿದ್ದರೂ, ಜ್ಯೋತಿಷ್ಯದಲ್ಲಿ ಯಾವುದೇ ವಿಚಾರಗಳನ್ನು ಹೇಳೋದಿದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯದ ಯಾವುದಾದರೂ ಮೂಲ ಗ್ರಂಥಗಳಲ್ಲಿ ಉಲ್ಲೇಖ ಇರಬೇಕಾಗುತ್ತೆ. ಸೊ ಅಂಥ ಉಲ್ಲೇಖವನ್ನೇ ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇಲ್ಲಿ ಗೋಚರದಿಂದ ಜೀವನದಲ್ಲಿ ಏನು ಒಳ್ಳೆ ಕೆಟ್ಟದ್ದು ಅಂತ ನಡೆಯೋದಿಲ್ಲ, ದಶೆಗಳು ನಿರ್ಣಾಯಕ ಅಂತ ಹೇಳಿದ್ದಾರೆ. ಸೊ ದಶೆಗಳ ಜೊತೆಯಲ್ಲಿ ಗೋಚರ ಫಲ ಅನ್ನೋದು ಸಪೋರ್ಟಿಂಗ್ ಟೂಲ್ ಥರ ವರ್ಕ್ ಮಾಡುತ್ತೆ ಹೊರತು ಗೋಚರ ಫಲವೇ ಇಡೀ ಜೀವನವನ್ನು ನಿರ್ಧಾರ ಮಾಡೋದಿಲ್ಲ. ಈ ಗೋಚಾರ ಫಲವನ್ನು ಹೇಳೋದಕ್ಕೂ ಕೂಡ ಅದನ್ನು ನೋಡೋದಕ್ಕೂ ಕೂಡ ಒಂದು ರಾಶಿಯಿಂದ ನೋಡುವಂಥದ್ದು, ಇನ್ನೊಂದು ಅಷ್ಟಕ ವರ್ಗದಿಂದನೂ ಟ್ರಾನ್ಸಿಟ್ ಅನ್ನು ನೋಡಬೇಕಾಗುತ್ತೆ. ಅದಕ್ಕೆ ಜಾತಕ ಬೇಕಾಗುತ್ತೆ. ಇದರ ಜೊತೆಯಲ್ಲಿ ನಕ್ಷತ್ರಗಳು ಕೂಡ ರೋಲ್ ಪ್ಲೇ ಮಾಡುತ್ತೆ. ನಕ್ಷತ್ರಗಳಿಂದನೂ ಫೇವರಬಲ್ ಅನ್ಫೇವರಬಲ್ ಪೊಸಿಷನ್ ಇದೆಯಾ ಅನ್ನೋದು ಕೂಡ ಈ ಏನು ಗೋಚರ ಫಲ ಏನಿದೆಯೋ ಅದರಲ್ಲಿ ವೇರಿಯೇಷನ್ಸನ್ನು ಮಾಡುತ್ತೆ. ಇದರ ತಾರಾಬಲ ಅಂತ ಹೇಳ್ತಾರೆ. ಈಗ ಮಕರ ರಾಶಿಯಲ್ಲಿ ನಕ್ಷತ್ರಗಳ ವಿಚಾರಕ್ಕೆ ಬರೋದಾದರೆ ಮೊದಲನೆಯದಾಗಿ ಬರುವ ನಕ್ಷತ್ರ ಅಂದರೆ ಉತ್ತರಾಷಾಢ. 2, 3 ಮತ್ತು 4ನೇ ಪಾದ ಮಕರ ರಾಶಿಯಲ್ಲಿ ಬರುತ್ತದೆ. ಇವರಿಗೆ ಗುರು ಮೃಗಶಿರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಅನ್ಫೇವರಬಲ್ ಅಂತ ಅನಿಸಿಕೊಳ್ಳುತ್ತೆ. ಯಾಕಂದರೆ ಇದು ವಿಪತ್ತಾರ ಬರುತ್ತೆ. ಹರಿದ್ರ ನಕ್ಷತ್ರದಲ್ಲಿ ಇರುವಾಗ ಫೇವರಬಲ್ ಅಂತ ಅನಿಸಿಕೊಳ್ಳುತ್ತೆ, ಯಾಕಂದರೆ ಇದು ಕ್ಷೇಮತಾರ ಆಗುತ್ತೆ. ಇನ್ನು ಪುನರ್ವಸು ನಕ್ಷತ್ರದಲ್ಲಿ ಇದ್ದಾಗ ಅನ್ಫೇವರಬಲ್ ಅಂತ ಅನಿಸಿಕೊಳ್ಳುತ್ತೆ. ಜೊತೆಗೆ ಮಕರ ರಾಶಿಯವರಿಗೆ ರಾಶಿಯಿಂದಲೂ ಗುರು ಅನ್ಫೇವರಬಲ್ ಪೊಸಿಷನ್ನಲ್ಲಿ ಇದೆ. ಸೊ ಗುರು ಆಯಾ ನಕ್ಷತ್ರಗಳಿಗೆ ಬಂದಾಗ ಗುರು ಸಂಚಾರದ ಫಲದಲ್ಲಿ ವೇರಿಯೇಷನ್ ಆಗುತ್ತೆ. ಯಾವ ನಕ್ಷತ್ರದಲ್ಲಿ ಗುರು ಯಾವ ಸಂದರ್ಭದಲ್ಲಿ ಇರುತ್ತೆ ಅನ್ನೋದನ್ನು
ಮುಂದೆ ಹೇಳ್ತೀನಿ. ಇನ್ನು ಮಕರ ರಾಶಿಯಲ್ಲಿ ಮುಂದಿನ ನಕ್ಷತ್ರ ಬಂದು ಶ್ರವಣ ನಕ್ಷತ್ರದವರಿಗೆ ಗುರು ಮೃಗಶಿರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಫೇವರಬಲ್ ಅಂತ ಅನಿಸಿಕೊಳ್ಳುತ್ತೆ. ಯಾಕಂದರೆ ಇದು ಸಂಪತ್ತಾರ ಬರುತ್ತೆ. ಆರಿದ್ರ ನಕ್ಷತ್ರದಲ್ಲಿ ಇರುವಾಗ ಅನ್ಫೇವರಬಲ್ ಅಂತ ಅನಿಸಿಕೊಳ್ಳುತ್ತೆ. ಯಾಕಂದರೆ ಇದು 26 ಬರುತ್ತೆ. ಪುನರ್ವಸು ನಕ್ಷತ್ರದಲ್ಲಿ ಇದ್ದಾಗ ಫೇವರಬಲ್ ಅಂತ ಅನಿಸಿಕೊಳ್ಳುತ್ತೆ. ಅದು ಕ್ಷೇಮ ಥರ ಬರುತ್ತದೆ. ಇದು ಮಕರ ರಾಶಿಯಲ್ಲಿ ಮುಂದಿನ ನಕ್ಷತ್ರ ಬಂದು ಧನಿಷ್ಠ 1 ಮತ್ತು 2ನೇ ಪಾದ ಮಕರ ರಾಶಿಯಲ್ಲಿ ಬರುತ್ತದೆ. ಇವರಿಗೆ ಗುರು ಮೃಗಶಿರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಅನ್ಫೇವರಬಲ್ ಅಂತ ಅನಿಸಿಕೊಳ್ಳುತ್ತೆ. ಯಾಕಂದರೆ ಅದು ಜನ್ಮತಾರ ಬರುತ್ತದೆ. ಆರಿದ್ರ ನಕ್ಷತ್ರದಲ್ಲಿ ಇರುವಾಗ ಫೇವರಬಲ್ ಅಂತ ಅನಿಸಿಕೊಳ್ಳುತ್ತೆ. ಯಾಕಂದರೆ ಅದು ಸಂಪತ್ತಾರ ಬರುತ್ತೆ. ಪುನರ್ವಸು ನಕ್ಷತ್ರದಲ್ಲಿ ಇದ್ದಾಗ ಅನ್ಫೇವರಬಲ್ ಅಂತ ಅನಿಸಿಕೊಳ್ಳುತ್ತೆ. ಅದು 26 ಬರುತ್ತದೆ. ಸೊ ಗುರು ಆಯುನಶ ನಕ್ಷತ್ರಗಳಿಗೆ ಬಂದಾಗ ಆ ಗುರು ಸಂಚಾರದ ಫಲದಲ್ಲಿ ವೇರಿಯೇಷನ್ ಆಗುತ್ತೆ. ಯಾವ ನಕ್ಷತ್ರದಲ್ಲಿ ಗುರು ಯಾವ ಸಂದರ್ಭದಲ್ಲಿ ಇರುತ್ತೆ ಅನ್ನೋದನ್ನು ಮುಂದೆ ಹೇಳ್ತೀನಿ. 2025 ಮೇ 14ರಿಂದ 2025 ಜೂನ್ 13 ಅವಧಿಯಲ್ಲಿ ಗುರು ಮೃಗಶಿರ ನಕ್ಷತ್ರದಲ್ಲಿ ಇರುತ್ತದೆ. 2025 ಜೂನ್ 13ರಿಂದ 2025 ಆಗಸ್ಟ್ 12ರವರೆಗೆ ಈ ಅವಧಿಯಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಇರುತ್ತದೆ. 2025 ಆಗಸ್ಟ್ 12ರಿಂದ 2025 ಅಕ್ಟೋಬರ್ 18 ಈ ಅವಧಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಇರುತ್ತದೆ. 2025 ಅಕ್ಟೋಬರ್ 18ಕ್ಕೆ ಗುರು ಕಟಕ ರಾಶಿಗೆ ಪ್ರವೇಶ ಮಾಡುತ್ತೆ. ಅನಂತರ ಮತ್ತೆ 2025 ಡಿಸೆಂಬರ್ 5ಕ್ಕೆ ಮಿಥುನ ರಾಶಿಗೆ ವಕ್ರ ಆಗಿ ಮಿಥುನ ರಾಶಿಗೆ ಮತ್ತೆ ಪ್ರವೇಶ ಮಾಡುತ್ತೆ. ಸೊ 2025 ಡಿಸೆಂಬರ್ 5ರಿಂದ 2026 ಜೂನ್ ಈ ಅವಧಿಯಲ್ಲಿ ಮಿಥುನ ರಾಶಿ ಪುನರ್ವಸು ನಕ್ಷತ್ರಕ್ಕೆ ಬರ್ತದೆ ಅಂದರೆ ಓವರಾಲ್ ನೋಡಿದಾಗ ಪುನರ್ವಸು ನಕ್ಷತ್ರದಲ್ಲಿ ಗುರು ಅತಿ ಹೆಚ್ಚಿನ ಸಮಯ ಇರುವಂಗೆ ಕಾಣಿಸ್ತಾ ಇದೆ. ಇನ್ನು ಈ ರಾಶಿ ಫಲವೇ ಇರಲಿ ಅಥವಾ ತಾರಾಬಲವೇ ಇರಲಿ, ನಿಮ್ಮ ರಾಶಿಯಿಂದ ಈಗ ಸಂಚಾರದಲ್ಲಿರುವಂತಹ ಗುರು ಫೇವರಬಲ್ ಪೊಸಿಷನ್ನಲ್ಲಿ ಇದೆಯೋ ಅಥವಾ ಅನ್ಫೇವರಬಲ್ ಪೊಸಿಷನ್ನಲ್ಲಿ ಇದೆಯೋ ಅಂತ ಹೇಳೋದಕ್ಕೆ ಮಾತ್ರ ಸಾಧ್ಯವೇ ಹೊರತು ಇದರಿಂದ ಕಂಪ್ಲೀಟ್ ಫಲಗಳನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ನಿಮ್ಮ ಜೀವನದಲ್ಲಿ ಏನೇನು ನಡೀತಿದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಮ್ಮೆಲ್ಲರ ಜೀವನದಲ್ಲೂ ಕೂಡ ಡೈರೆಕ್ಷನ್ ಸೆಟ್ ಮಾಡೋದು ಬಂದು ದಶೆಗಳು. ಸೊ ಒಂದು ವೇಳೆ ದಶೆಗಳು ಚೆನ್ನಾಗಿತ್ತು ಅಂದರೆ ನಿಮಗೆ ಗುರುಬಲ ಇರಲಿ ಇಲ್ಲದೇ ಇರಲಿ, ನಿತ್ಯದ ಜೀವನದಲ್ಲಿ ನಿಮಗೇನೂ ದೊಡ್ಡ ವೇರಿಯೇಷನ್ಸ್ ಏನೂ ಆಗೋದಿಲ್ಲ. ಎಲ್ಲವೂ ಸ್ಮೂತಾಗಿ ನಡೀತಾ ಹೋಗುತ್ತೆ. ಅದರಲ್ಲೂ ಒಂದು ವೇಳೆ ದಶೆಗಳು ಚೆನ್ನಾಗಿಲ್ಲ ಅಂದರೆ, ಗುರುಬಲವೂ ಇಲ್ಲ ಅಂದರೆ, ಶನಿಯು ಕೂಡ ಗೋಚಾರದಲ್ಲಿ ರಾಂಗ್ ಪೊಸಿಷನಲ್ಲಿ ಇತ್ತು ಅಥವಾ ಅನ್ಫೇವರಬಲ್ ಪೊಸಿಷನ್ನಲ್ಲಿ ಇತ್ತು ಅಂತ ಅಂದರೆ ಜೀವನದಲ್ಲಿ ಸ್ವಲ್ಪ ಸ್ಟ್ರಗಲ್ಗಳು ಇರಬಹುದು. ನಿಮ್ಮ ಏಳಿಗೆ ಅನ್ನೋದು ಇಲ್ಲದೇ ಇರಬಹುದು. ಇನ್ನು ಗುರುವನ್ನು ಮೋಸ್ಟ್ ಬೆನಿಫಿಷಿಯಲ್ ಪ್ಲಾನೆಟ್ ಅಂತ ಹೇಳ್ತಾರೆ. ಅಂದರೆ ಶುಭ ಫಲಗಳನ್ನು ಕೊಡುವಂಥ ಗ್ರಹ. ಹೀಗಾಗಿ ಗುರುಬಲ ಇಲ್ಲ ಅಂದ್ರೂ ಕೂಡ ನಿಮಗೆ ಜೀವನದಲ್ಲಿ ಕೆಟ್ಟದಾಗುತ್ತೆ ಅಂತ ಏನು ತಿಳ್ಕೊಳ್ಳೋಕ್ಕೆ ಅಗತ್ಯ ಇರೋದಿಲ್ಲ. ಸ್ವಲ್ಪ ಬೆನಿಫಿಷಿಯಲ್ ಅಂದರೆ ಶುಭ ಫಲಗಳು ಕಡಿಮೆ ಆಗಬಹುದು ಅಷ್ಟೇ. ಇನ್ನು ಗುರುಬಲವನ್ನು ಪ್ರಧಾನವಾಗಿ ಪರಿಗಣಿಸಬೇಕಾಗಿರುವುದು ಬಂದು ಮಂಗಳ ಕಾರ್ಯಗಳ ವಿಚಾರದಲ್ಲಿ. ನೀವೇನಾದರೂ ಮಂಗಳ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಅಂದರೆ, ಮದುವೆ ಮನೆ ಕಟ್ಟಿಸೋದು ಇಂಥ ವಿಚಾರಗಳನ್ನು ಮಾಡ್ತಾ ಇದ್ದೀರಾ ಅಂದರೆ, ಅಥವಾ ನೀವೇನಾದರೂ ಬಹಳ ದೊಡ್ಡ ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ, ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಪ್ರಮೇಯ ಬರ್ತದೆ ಅಂದರೆ, ಇಂಥ ಸಂದರ್ಭಗಳಲ್ಲಿ ಗುರುಬಲ ಇದ್ದರೆ ಒಳ್ಳೆಯದು. ಈ ಒಂದು ದಶೆ ಚೆನ್ನಾಗಿದ್ರೂ ಕೂಡ ಎಲ್ಲವೂ ನಡೀತವೆ. ಮತ್ತು ಸ್ಟಿಲ್ ಗುರುಬಲ ಇದ್ದಾಗ ಇನ್ನು ಸ್ವಲ್ಪ ಹೆಚ್ಚಿನ ಸಪೋರ್ಟ್ ಇರುತ್ತದೆ. ಅಥವಾ ಉಳಿದಂತೆ ನಿತ್ಯದ ಜೀವನ ಅಂತ ಏನಿರುತ್ತದೆಯೋ, ನಿತ್ಯದ ಜೀವನದ ವಿಚಾರದಲ್ಲಿ ಗುರುಬಲದಿಂದ ತುಂಬ ಏನು ವೇರಿಯೇಷನ್ಸ್ ಆಗಲಿ, ಚೇಂಜಸ್ ಆಗಲಿ ಏನೂ ಆಗೋದಿಲ್ಲ. ಸೊ ಒಟ್ಟಾರೆಯಾಗಿ ಗುರುಬಲ ಅಂದರೆ ಏನು, ಕಾನ್ಸೆಪ್ಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಿಮಗೆ ವಿವರಿಸೋದು ನನ್ನ ಮುಖ್ಯ ಉದ್ದೇಶ ಆಗಿತ್ತು. ಇದು ಕನ್ವೆ ಆಗಿದೆ ಅಂದ್ಕೊಳ್ತೀನಿ, ಅಂದರೆ ನಿಮ್ಗೆ ಅರ್ಥ ಆಗಿದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಅಂದರೆ ಮುಂದಿನ ಮಾಹಿತಿಯಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ನಿಮಗೆ. ಓಕೆ, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಗುರುಬಲ ಅನ್ನೋದು ಇದ್ದರೆ, ದಶೆ ಚೆನ್ನಾಗಿದ್ದರೆ ಗುರುಬಲ ಬೇಕೇ ಬೇಕು ಅನ್ನೋದೇನಿಲ್ಲ. ನಮ್ಮ ದಶೆಗಳನ್ನು ನೋಡಿ ನಾವು ಹೇಳ್ಬೋದು. ದಶಾಮುಕ್ತಿ ಚೆನ್ನಾಗಿದೆ, ಗುರುಬಲ ಅನ್ನೋದೇನು ಬೇಕಾಗಿಲ್ಲ. ದಶೆ ಚೆನ್ನಾಗಿಲ್ಲ ಅಂದರೆ ಗುರುಬಲ ಇದ್ರೂ ಏನು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನಮ್ಮ ದಶೆ ಚೆನ್ನಾಗಿ ನಡೀತಾ ಇದೆ ಅಂದರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಗುರುಬಲ ಇಲ್ಲ ಅಂದರೂ ನಡೆಯುತ್ತೆ. ಆದರೆ ಮನೆ ಕಟ್ಟೋದಕ್ಕೆ ಮತ್ತು ಮದುವೆ ಕಂಕಣ ಭಾಗ್ಯ ಕೂಡಿ ಬರಬೇಕಂದ್ರೆ ಗುರುಬಲ ಬೇಕೇ ಬೇಕು. ಹಾಗಾಗಿ ನಾವು ಗುರುಬಲನ ನೋಡಬೇಕಾಗುತ್ತೆ. ಆ ಟೈಮಲ್ಲಿ ನಿಮ್ಮ
ಜಾತಕ ಏನಿದೆಯೋ ಅದನ್ನು ತೋರಿಸಿ ಜ್ಯೋತಿಷಿಗಳ ಹತ್ರ ನೀವು ಚೆಕ್ ಮಾಡಿಸಿದಾಗ ಗೊತ್ತಾಗುತ್ತೆ ನಿಮಗೆ ಯಾವ ದೇಶ ನಡೀತಾ ಇದೆ, ಇವಾಗ ಏನು ಮಾಡಬೇಕು ಅನ್ನೋದನ್ನು ನೀವು ಜಾತಕ ಮತ್ತು ನಿಮ್ಮ ನಕ್ಷತ್ರದ ಆಧಾರದ ಮೇಲೆ ನೀವು ತಿಳ್ಕೊಬೇಕಾಗುತ್ತೆ. ನಾವು ಒಂದು ಐಡಿಯಾದ ಮೇಲೆ ಇದನ್ನು ಹೇಳ್ತಾ ಇರ್ತೀವಿ ಅಷ್ಟೇ. ಎಲ್ಲರಿಗೂ ಇದು ಓದುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ದಶಾಭುಕ್ತಿ ಮೇಲೆ ನಡೆಯುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಆಲ್ ಫ್ರೆಂಡ್ಸ್. ಟೇಕ್ ಕೇರ್. ಪ್ಲೀಸ್ ಫ್ರೆಂಡ್ಸ್, ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಓಕೆ, ಬಾಯ್.